4ನೇ ಪ್ಯಾಕ್ ಮಾಡ್ತಿರೋದು ಪ್ರೇಮಾ ಗಂಗಾಧರ್ ಅವರಂತೆ. ಅವ್ರಿಗೆ 63 ವರ್ಷ ಅಂತೆ. 11 ನಿಂಬೆ ಹಣ್ಣಿದಾವೆ, 1 ಎಳ್ಳಿಕಾಯಿ ಇದೆ, ಬಟರ್ ಫ್ರೂಟ್ ಇದೆ, ಪಪಾಯ ಕಳಿಸ್ತಾ ಇದೀನಿ. ಪಾಪ ಅವ್ರಿಗೆ ಮುಂಚೆ ಎಲ್ಲ ತೋಟ ಎಲ್ಲ ಇತ್ತಂತೆ, ಅದಕ್ಕೆ ಅವರು ನೆನೆಸ್ಕೊಂಡು ನಮ್ಗೆ ಕಳಿಸ್ಕೊಡಿ ಅಂತ ಕಳಿಸಿದ್ದಾರೆ. ಹಾಗಾಗಿ ಟೋಟಲ್ 6 ಜನಕ್ಕೆ ಪಾರ್ಸಲ್ ಕೊಟ್ಟ ಹಾಗಾಗಿದೆ. ಎಲ್ರಿಗೂ ಶ್ರಾವಣ ಶುಕ್ರವಾರದ ಶುಭಾಶಯಗಳನ್ನು ಹೇಳ್ತಾ, ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇವತ್ತು ಯಾರಾದ್ರೂ ನಿಮ್ಗೆ ಬೇಕಾದ್ರೆ ಬುಕ್ ಮಾಡಿ, ನಾನು ನಿಮ್ಗೆ ಹಣ್ಣು ಕಳಿಸ್ಕೊಡ್ತೀನಿ ಅಂತ ಹೇಳಿ. ಇವತ್ತು ನಮಗೆ ವೀಣಾ ಮತ್ತೆ ಅಮರನಾಥನ್ ಅವರು ವಿದ್ಯಾಪೀಠ ಸರ್ಕಲ್ ಇಂದ ಫೋನ್ ಮಾಡಿದ್ರು. ಅವರು ಮೂಲ ಸಿಂಧನೂರ್ ಅವರಂತೆ, ಹಾಗಾಗಿ ಓರ್ಡರ್ ಬುಕ್ ಮಾಡಿದ್ದಾರೆ, ಕಳಿಸಿ ಅಂತ ಹೇಳಿ. ಫಸ್ಟ್ ಅವ್ರಿಗೆ ಕಳಿಸ್ತಾ ಇದ್ದೀನಿ ನಾನು. ಎಷ್ಟು, ಒಂದು 10-11 ನಿಂಬೆ ಹಣ್ಣಿದಾವೆ, 1 ಎಳ್ಳಿಕಾಯಿ ಇದೆ, 1 ಬಟರ್ ಫ್ರೂಟ್ ಇದೆ, ಆಮೇಲೆ 1 ಪಪಾಯ ಕಳಿಸ್ತಾ ಇದ್ದೀನಿ. ಆಮೇಲೆ ಇಷ್ಟು 1 ಹಿಡಿ ನುಗ್ಗೆ ಸೊಪ್ಪು ಕಳಿಸ್ತಾ ಇದ್ದೀನಿ. ನೋಡಿ, ಮಧ್ಯಾಹ್ನ ಹರಿದಿದ್ದಲ್ಲ ನುಗ್ಗೆ ಸೊಪ್ಪು, ಆಲ್ರೆಡಿ ಈಗ ಉದುರ್ತಾ ಇದೆ ಎಲೆ. ಅದಕ್ಕೆ ನಾನು ಹೇಳಿದ್ ಬೇಗ ಒಂಚೂರು ಬುಕ್ ಮಾಡ್ಕೊಂಡ್ರೆ ಬೇಗ ನಿಮಗೆ ಫ್ರೆಶ್ ಆಗಿರುವಂತ ಎಲೆಗಳು, ತರಕಾರಿಗಳು ಸಿಗುತ್ತೆ ಅಂತ. ಸೊ ಅವ್ರಿಗೆ ವಿದ್ಯಾಪೀಠ ಸರ್ಕಲ್ಗೆ ಇದು ಹೋಗ್ತಾ ಇದೆ. ಈಗ 2ನೇ ಪಾರ್ಸಲು ನಮ್ಮ ಎಡಿಟರ್ ಇದ್ದಾರೆ ವಿದ್ಯಾ ಅಂತ ಹೇಳಿ, ಅವರಿಗೆ ಕಳಿಸ್ತಾ ಇದ್ದೀನಿ. ಅವ್ರದ್ದು ಕೆಂಗೇರಿ ಹತ್ರ ಅವ್ರದ್ದು ಮನೆ ಇರೋದು. ಅವ್ರಿಗೂ ಕೂಡ ಸೇಮ್ ರಿಪೀಟ್ 10-12 ನಿಂಬೆಹಣ್ಣು, 1 ಎಳ್ಳಿಕಾಯಿ, ಗಜನಿಂಬೆ, 1 ಬಟರ್ ಫ್ರೂಟು, ಆಮೇಲೆ ಪಪಾಯ. ಎಷ್ಟಿದಾವಿನ್ನ ಪಪಾಯ? 3 ಇದಾವಿನ್ನ. 1 ಪಪಾಯ. ಹಣ್ಣೆ ಕೊಟ್ಬಿಟ್ಯಾ? ಇನ್ನೊಂದು 2 ದಿನ ಆಗ್ತಿಲ್ಲ, ಹಣ್ಣು ಆಗ್ತವೆ. ಸ್ವಲ್ಪ ನುಗ್ಗೆ ಸೊಪ್ಪು ಪೇಪರಲ್ಲಿ ಸುತ್ಕೊಡ್ತೀನಿ. ಇದು ಎರಡನೇ ಪಾರ್ಸೆಲ್ ರೆಡಿ. ಬಂದಿದ್ದಾರೆ, ಫೋಟೋನ ಕೊಡೋಣ. ಇಲ್ಲೇ ಪೇ ಮಾಡ್ತೀರಾ? ಇಲ್ಲಿ ಕೊಟ್ಬಿಡು, ಅದೊಂದು ಮಾತ್ರ ಕೊಟ್ಬಿಡಿ ನೋಡಿ. ಇದು ನಮ್ಮ 3ನೇ ಪ್ಯಾಕಪ್ ಮಾಡ್ತಿರೋದು. ಯೋಗೇಶ್ ಅಂತೇಳಿ ಇದನ್ನ ಕೇಳಿದ್ದಾರೆ. ಯೋಗೇಶ್ ಸರು ಹೊಸಪಾಳ್ಯದಿಂದ ಅವರು. ಹಾಗಾಗಿ ಅವ್ರಿಗೂ ಕೂಡ ಸೇಮ್ ರಿಪೀಟ್ ಒಂದು 10-15 ನಿಂಬೆಹಣ್ಣು, 15 ನಿಂಬೆಹಣ್ಣು, 1 ಬಟರ್ ಫ್ರೂಟು, 1 ಎಳ್ಳೆಕಾಯಿ, ಆಮೇಲೆ 1 ಪಪಾಯ ಕಳಿಸ್ಬಿಡ್ತೀನಿ. ಸೊ ಇದು ಇನ್ನೂ 1 ಉಳಿದಿರೋದು ನೋಡ್ತಿದ್ದೀರಲ್ಲ, ನಮ್ಮ ಮನೆಗೂ ಇಟ್ಕೊಂಡಿಲ್ಲ ನಾನು. ಇನ್ನೊಬ್ರು ಯಾರು ಬರ್ತಾರೆ ಅವ್ರಿಗೆ ಕಳಿಸ್ತೀನಿ. ಮತ್ತೆ ಲೇಟಾಗಿ ಬಂದವ್ರಿಗೆ ಬರೀ ಸೊಪ್ಪು ಸಿಗುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು 2 ಮಾತ್ರ ಕಳ್ಸೋಕ್ಕಾಗೋದು. ಐದು ಜನ ಅಂತ ಹೇಳಿದ್ನಲ್ಲ, ಈಗ ಆಲ್ರೆಡಿ 3 ಆಯ್ತು. ಮತ್ತೆ ಅಲ್ಲಿ ದಾರಿಲಿ ಒಬ್ಬರಿಗೆ ಕೊಟ್ಟಿದ್ವಿ ನಾವು, 4 ಆಗಿದೆ ಆಲ್ರೆಡಿ. ಇಲ್ಲ, ನಾ ಇದನ್ನ ಕರೆಕ್ಟ್ ನೋಡಿ, ಲೆಕ್ಕ ಪಕ್ಕ. ಯಾವುದು? ಬಟರ್ ಫ್ರೂಟ್. ಇಲ್ಲ, ಪೀನಟ್ ಬಟರ್. ತಿನ್ನು. ಅದಂಗೆ ಡಿಫ್ರೆಂಟ್ ರೆಡಿ ಆಗಿದೆ. ಬಂದಿದ್ದಾರಂತೆ ಅವರು. ಬಂದಿದ್ದಾರಂತ ಮೆಸೇಜ್ ಹಾಕಿದ್ರು, ಯಾರು ಇಡುತ್ತಾ? ಇದು 4ನೇ ಪ್ಯಾಕ್ ಮಾಡ್ತಿರೋದು ಪ್ರೇಮಾ ಗಂಗಾಧರ್ ಅವರಂತೆ. ಅವ್ರಿಗೆ 63 ವರ್ಷ ಅಂತೆ. ಪಾಪ ಅವ್ರಿಗೆ ಮುಂಚೆ ಎಲ್ಲ ತೋಟ ಎಲ್ಲ ಇತ್ತಂತೆ, ಅದಕ್ಕೆ ಅವರು ನೆನೆಸ್ಕೊಂಡು ನಮ್ಗೆ ಕಳಿಸ್ಕೊಡಿ ಅಂತ ಕಳಿಸಿದ್ದಾರೆ. ಅವ್ರಿಗೆ ಪೋರ್ಟ್ರ್ ಬುಕ್ ಮಾಡೋಕ್ಕೆ ಬರಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಾಗಾಗಿ ನಾನೇ ಬುಕ್ ಮಾಡಿ ಕಳಿಸ್ತಿದ್ದೀನಿ. ವಯಸ್ಸಾದವ್ರಲ್ವ, ಹಾಗಾಗಿ ಅವ್ರಿಗೂ ಕೂಡ ಸೇಮ್ ರಿಪೀಟ್ ಒಂದು 10-15 ನಿಂಬೆಹಣ್ಣು. ಅವರು ಯಾವ ಏರಿಯಾ? ಕೆಂಗೇರಿ ಹೌಸಿಂಗ್ ಬೋರ್ಡಿಂದ ಪ್ರೇಮಾ ಗಂಗಾಧರ್ ಅವರು ಕಳಿಸ್ತಾ ಇದ್ದೀನಿ ನೋಡಿ. 15 ನಿಂಬೆಹಣ್ಣು, 1 ಎಳ್ಳಿಕಾಯಿ, ಆಮೇಲೆ 1 ಬಟರ್ ಫ್ರೂಟು, ಆಮೇಲೆ 1 ಪಪಾಯ. ಅಮ್ಮ, 1 ನ್ಯೂಸ್ ಪೇಪರ್ ಕೊಡೋರಿ. ಕೊಡು.
ಅಮ್ಮ ಇದನ್ನ ಎಲ್ರಿಗೂ ಶೇರ್ ಮಾಡ್ಕೋಬೇಕಾ ನಾವೇ ತಿನ್ಬೇಕಾ? ಶೇರ್. ಯಾಕಮ್ಮ ಶೇರ್ ಮಾಡಬೇಕು? ಶೇರ್ ಮಾಡಿದ್ರೆ ಏನಾಗುತ್ತೆ? ಒಳ್ಳೇದಾಗುತ್ತೆ. ಶೇರ್ ಮಾಡ್ಬೇಕಾ ನಾವೇ ತಿನ್ಬೇಕಾ? ಶೇರ್ ಮಾಡಬೇಕು. ಯಾಕೆ ಶೇರ್ ಮಾಡಬೇಕು? ಇಲ್ಲಾಂದ್ರೆ ಅವರು ನೆಕ್ಸ್ಟ್ ಜನರೇಷನ್ ಅಲ್ಲಿ ನಾವು ಫ್ರೆಂಡು ಆಗಲ್ಲ, ಈ ಜನರೇಷನ್ ಅಲ್ಲೂ ಫ್ರೆಂಡ್ ಆಗಲ್ಲ. ಅಯ್ಯಪ್ಪ ನನಗೆ ಗೊತ್ತಿಲ್ಲ ರೀ, ಯಾವುದೋ ಒಂಥರ ವಿಚಿತ್ರ ಲಾಜಿಕ್ ಹೇಳಿದವರು. ಆಮೇಲೆ ಬಟರ್ ಫ್ರೂಟ್ ಇದೆಯಲ್ಲ, ಅದು ಮೊದಲು ಮುಂಚೆ ತಗೊಂಡಿದ್ವಿ, ಜ್ಯೂಸ್ ಮಾಡಿದ್ವಿ, ಕುಡಿದ್ವಿ, ಚೆನ್ನಾಗೇ ಇರಲಿಲ್ಲ. ಅದು ಕಾಯಿ ತಗೊಂಡ್ಬಿಟ್ಟು ಮಾಡ್ಬಿಟ್ರಲ್ಲ, ಅದಕ್ಕೆ ಹಣ್ಣಾಗೋರು ಕಾಯಿಲಿಲ್ಲ. 4ನೇ ಪ್ಯಾಕು ಪ್ರೇಮ ಗಂಗಾಧರ್ ಅವ್ರದ್ದು ರೆಡಿ ಆಗಿದೆ. ಕೊಡೋಣ ಬನ್ನಿ. ಬಟ್ ಅದು ಇನ್ನೂ 5 ಮಿನಿಟ್ಸ್ ಇದೆ ಬರೋಕ್ಕೆ. ಹೌದಾ? ಹೌದು. ಇಲ್ಲಿ ಇಡೋಣ ರೆಡಿ ಆಗಿ. ಓಕೆ, ರೆಡಿ ಇಟ್ಬಿಡಿ. ಸರಿ. ಪ್ರೇಮ ಗಂಗಾಧರ್ ಅವ್ರದ್ದು ಅಲ್ಲೇ ಪೇ ಮಾಡಿ. ಯೋಗೇಶ್ ಅವ್ರದ್ದು ಯಾವಾಗ ಬಂದ್ರು? ಈಗ 5ನೇ ಪಾರ್ಸಲ್ ರೆಡಿ ಮಾಡ್ತಿದ್ದೀನಿ. ಒಂದು ಕನ್ಫ್ಯೂಷನ್ ಆಗಿದೆ, ಏನು ಅಂತಂದ್ರೆ ಆವಾಗಲೇ ನನಗೆ ಯೋಗೇಶ್ ಸರ್ಗೆ ಕಳಿಸ್ತಾ ಇದ್ದೀನಿ ಅಂತೇಳಿ ಒಂದು ಪಾರ್ಸಲ್ ಕಳಿಸಿದ್ನಲ್ವಾ, ಅದು ಯೋಗೇಶ್ ಅವ್ರಿಗೆ ಹೋಗಿಲ್ಲ. ಅದು ಯಾರಿಗೆ ಹೋಗಿದೆ ಅಂದರೆ ಶ್ವೇತಾ ಆರ್ ಅನ್ನೋರಿಗೆ. ಯೋಗೇಶ್ ಅವ್ರು ಕಳಿಸ್ತೀನಿ ಅಂತ ಹೇಳಿದ್ರು, ಬುಕ್ ಮಾಡಿದ್ದಾರೆ ಅನ್ಕೊಂಡು ಅದು ಬಂತು. ಸೊ ನಾವು ಅಂತೇಳಿ ಅವ್ರಿಗೆ ಪಾರ್ಸಲ್ ಕಳಿಸ್ಬಿಟ್ಟೆ. ಬಟ್ ಇವಾಗ ಗೊತ್ತಾಯ್ತು ಶ್ವೇತಾ ಅವ್ರದ್ದು ಇನ್ನೂ ಬಂದಿಲ್ಲ ಅನ್ಕೊಂಡು ನಾನು ಶ್ವೇತಾ ಅವ್ರಿಗೆ ಮೆಸೇಜ್ ಮಾಡಿದೆ, ಎಲ್ಲಿ ನಿಮ್ಮ ಪೌಡ್ರ್ ಬರಲಿಲ್ಲ ಅಂತ. ಮೇಡಮ್ ಬಂದ್ಬಿಟ್ಟಿದೆ, ನಾನು ಮೆಸೇಜ್ ಮಾಡಿರಲಿಲ್ಲ ನಿಮಗೆ ಅಂತ ಹೇಳಿದ್ರು. ಯೋಗೇಶ್ ಸರ್ದು ಪೌಡ್ರ್ ಕ್ಯಾನ್ಸಲ್ ಆಗಿತ್ತಂತೆ, ಹಾಗಾಗಿ ಈಗ ಯೋಗೇಶ್ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಶ್ವೇತಾ ಅವರು ಕೋಣನಕುಂಟೆಯಿಂದ ಮೆಸೇಜ್ ಮಾಡಿದ್ರು. ಅವ್ರ ಮಗಳು 7 ವರ್ಷದ ಮಗಳಿದಾಳಂತೆ ಅವ್ರಿಗೆ. ಸೊ ಅವರು ಪೀನಟ್ ಬಟರ್ನ ಟೇಸ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ಪಾಪ ಪೀನಟ್ ಬಟರ್ ಮಗಳಿಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ಮೇಡಮ್, ಮಮ್ಮಿ ಟೇಸ್ಟ್ ಮಾಡಿಲ್ಲ, ನನಗೆ ಕಳಿಸ್ಕೊಡಿ ಅಂತ ಹೇಳಿದ್ರು. ನಾನು ಶ್ವೇತಾ ಅವ್ರು ಬುಕ್ ಮಾಡ್ತಾರೆ, ಅವರಿಗೆ ಬಟರ್ ಫ್ರೂಟ್ ಸ್ವಲ್ಪ ಇದೆ, ನನ್ನ ಮಕ್ಕಳಿಗೆ ಒಂದು 4 ಇಟ್ಕೊಂಡು ಅವ್ರಿಗೊಂದು 4 ಕಳಿಸೋಣ ಅಂತ ಅನ್ಕೊಂಡಿದ್ದೆ. ಆದರೆ ಶ್ವೇತಾ ಅವ್ರಿಗೆ ಯೋಗೇಶ್ ಸರ್ದು ಹೋಗ್ಬಿಟ್ಟಿದೆ. ಈಗ ಯೋಗೇಶ್ ಸರ್ಗೆ ಕಳ್ಸೋಣ, ಏನು ಉಳಿದಿದೆ ನೋಡಿ ಕಳ್ಸೋಣ. ಇದು ಆಲ್ಮೋಸ್ಟ್ ಲಾಸ್ಟ್ ಅನ್ಸುತ್ತೆ, ಯಾಕಂದ್ರೆ ಇದಿಷ್ಟು ನಮ್ಮ ಮನೆಗೆ ಇಟ್ಕೋಬೇಕಲ್ಲ ಒಂದಿಷ್ಟು. ಇದು ಒಂದು ಬಟರ್ ಫ್ರೂಟ್ ಹಾಕ್ತಿದ್ದೀನಿ. ಬಟರ್ ಫ್ರೂಟ್ ಹಾಕ್ತಿದ್ದೀನಿ. ಒಂದು ಏರಳೆಕಾಯಿ ಹಾಕ್ತಿದ್ದೀನಿ, ಒಂದಷ್ಟು ನಿಂಬೆ ಹಣ್ಣು, ಪಪ್ಪಾಯ ಈಗ ಅದಕ್ಕೆ ಖಾಲಿ ಆಗಿದೆ. ಆದರೆ ನಾವು ಲಾಸ್ಟ್ ಟೈಮ್ ತೋಟಕ್ಕೆ ಹೋದಾಗ ಹರ್ಕೊಂಬಂದಿದ್ರಲ್ಲಿ ಒಂದೇ ಒಂದು ಉಳ್ಕೊಂಡಿತ್ತು, ಅದನ್ನು ತೊಗೊಂಬರ್ತೀನಿ. ಇದೊಂದು ಪಪ್ಪಾಯ ಉಳಿದಿತ್ತು, ನಾವು ಮೊನ್ನೆ ತಂದಿದ್ದು, ಇವತ್ತು ಖಾಲಿ ಆಗಿತ್ತು. ಇದು ಮೊನ್ನೆ ತಂದಿದ್ದು ಉಳಿದಿದ್ದು, ಕಳಿಸ್ತಾ ಇದ್ದೀನಿ. ಒಂದೆರಡು ಪೀನಟ್ ಬಟರ್ ಹಾಕೋಣ ಶ್ವೇತಾ ಅವ್ರ ಪಲ್ಲಿಗೆ. ಹ್ಞೂ ನಮ್ಮ ತಗೊಳ್ರಿ, ನೀವು ತಿಂದೇ ಇಲ್ಲ ಪೀನಟ್ ಬಟರ್. ಸೊ ಲಾಸ್ಟ್ ನುಗ್ಗೆ ಸೊಪ್ಪು, ನೋಡಿ ಹೂವು, ನುಗ್ಗೆ ಸೊಪ್ಪು, ನಾನು ಹೇಳ್ದಾಗೆ 5 ಜನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. 5 ಪಾರ್ಸಲ್ ಆಗಿದೆ. ಒಂದು ನಾವು ಬರುವಾಗಲೇ ಅಲ್ಲೇ ನಮ್ಮ ಭಾಗ್ಯ ಟಿವಿ ಗಿರೀಶ್ ಸರ್ಗೆ ಕೊಟ್ಟಿದ್ವಿ. ಹಾಗಾಗಿ ಟೋಟಲ್ 6 ಜನಕ್ಕೆ ಪಾರ್ಸಲ್ ಕೊಟ್ಟ ಹಾಗಾಗಿದೆ. ನಮಗೆ 6 ಜನಕ್ಕೆ ಪಾರ್ಸಲ್ ಕೊಟ್ಟಾಗಿದೆ. ಒಂದು ಸೆಟ್ ನಮ್ಮ ಮನೆಗೆ 7 ಜನಕ್ಕೆ. ಈಗ ಮತ್ತೆ ಯಾರಾದರೂ ಕೇಳಿದ್ರೆ ನಮ್ಮ ಹತ್ರ ಕೊಡೋಕ್ಕಿಲ್ಲ, ಮುಂದಿನ ಸಾರಿ ನೋಡೋಣ. ಬಾಯ್, ಎಲ್ರಿಗೂ ಥ್ಯಾಂಕ್ಸ್. ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲರೂ ಸೊಪ್ಪು ತರಕಾರಿ ಅವ್ರ ಮನೆಗೆ ತಲುಪಿದ ಮೇಲೆ ಒಂದು ಫೋಟೋ ತೆಗೆದು ಕಳಿಸಿದ್ರು. ನಮ್ಮ ಖುಷಿಯನ್ನು ಇನ್ನೇನು ಶ್ರಾವಣ ಶುರುವಾಗ್ತಿದೆ. ಎಲ್ರಿಗೂ ಶ್ರಾವಣ ಶುಕ್ರವಾರದ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದ.